बीजापुर में हर घर तिरंगा अभियान के अंतर्गत बीजेपी की बाइक रैली। बीजापुर में भारतीय जनता पार्टी की ओर से स्वतंत्रता महोत्सव के चलते हर घर तिरंगा अभियान के अंतर्गत बीजापुर शहर के अथनी रोड इडगी पेट्रोल पंप के करीब नेताजी सुभाष चंद्र बोस सर्कल से छत्रपति शिवाजी महाराज सर्कल, श्री सिद्धेश्वर मंदिर, अहिल्याबाई होळकर सर्कल, कनकदास सर्कल, डॉक्टर बाबा साहेब अंबेडकर सर्कल, बसवेश्वर सर्कल, महात्मा गांधी सर्कल होते हुए वापस श्री छत्रपति शिवाजी महाराज सर्कल तक एक विशाल बाइक रैली निकाली गई, जिसकी जानकारी हमसे बात करते हुए भारतीय जनता पार्टी के बीजापुर जिला युवा मोर्चा अध्यक्ष बसवराज हुगार, नगर मंडल अध्यक्ष शंकर हुगार, भारतीय जनता पार्टी महिला मोर्चा की बीजापुर जिला अध्यक्ष स्वप्ना और बीजेपी नगर मंडल महिला मोर्चा अध्यक्ष लक्ष्मी कन्नौली ने देते हुए अपने अपने विचार व्यक्त किए। इस अवसर पर भारतीय जनता पार्टी के एससी मोर्चा राज्य प्रधान कार्यदर्शी उमेश कारजोल, भारतीय जनता पार्टी के बीजापुर जिला प्रधान कार्यदर्शी मळोगौड़ पाटिल के अलावा बीजेपी के कई नेता, पार्षद, पदाधिकारी और कार्यकर्ता थे मौजूद। ಭಾರತೀಯ ಜನತಾ ಪಾರ್ಟಿ ಮೋರ್ಚಾ ವಿಜಯಪುರ ಜಿಲ್ಲೆ ವತಿಯಿಂದ ಹಾಗೂ ನಗರ ಅಧ್ಯಕ್ಷರಾದಂತಹ ಶಂಕರಣ್ಣ ಹುಗಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ। ಹರ್ ಘರ್ ತಿರಂಗ ಅಂತಕ್ಕಂಥ ಅಭಿಯಾನ ಏನು ನರೇಂದ್ರ ಮೋದಿಜಿ ಅವರು ದೇಶದ ಕರೆ ಕೊಟ್ಟರು, ಅದರ ಅಂಗವಾಗಿ ಇವತ್ತು ಬೈಕ್ ರ್ಯಾಲಿಯನ್ನ ಇವತ್ತು ವಿಜಯಪುರ ನಗರದಲ್ಲಿ ಮಾಡ್ತಾ ಇದ್ದೀವಿ। ವಿಜಯಪುರ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ನಿಂದ ಆರಂಭವಾಗಿ ಶಿವಾಜಿ ಸರ್ಕಲ್ ನಿಂದ ಅಹಿल्याबाई ಹೋಳ್ಕರ್ ಸರ್ಕಲ್, ಕನಕದಾಸ್ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ಮುಖಾಂತರ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸಂಚರಿಸಿ ನಾವು ನಂತರ ಶಿವಾಜಿ ಸರ್ಕಲ್ ನಲ್ಲಿ ಒಂದು ಬೈಕ್ ರ್ಯಾಲಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ। ರಾಷ್ಟ್ರಭಕ್ತ ಬಂಧುಗಳು, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತ ಬಂಧುಗಳು, ಮುಖಂಡರು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ। ಇದು ನರೇಂದ್ರ ಮೋದಿಜಿ ಅವರು ದೇಶದಾದ್ಯಂತ ಕರೆ ಕೊಟ್ಟ ಹರ್ ಘರ್ ತಿರಂಗದ ಅಭಿಯಾನದ ಒಂದು ಭಾಗವಾಗಿ ಈ ಒಂದು ಬೈಕ್ ರ್ಯಾಲಿಯನ್ನ ನಾವು ಮಾಡ್ತಾ ಇದ್ದೀವಿ। ನಾನು ಬಸವರಾಜ್ ಹುಗಾರ್, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ। ಈ ಹರ್ ಘರ್ ತಿರಂಗ ಅಂತ ಹೇಳಿ 3 ದಿನದ ಕಾರ್ಯಕ್ರಮ ನರೇಂದ್ರ ಮೋದಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಕರೆಗೆ ಒಗ್ಗಟ್ಟು ಪ್ರತಿ ನಮ್ಮ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಕಡೆನೂ ಹರ್ ಘರ್ ತಿರಂಗ 3 ದಿನದ ಕಾರ್ಯಕ್ರಮ ಅಂಗವಾಗಿ ಪ್ರತಿಯೊಬ್ಬರ ಮನಿ ಮ್ಯಾಗೂ ಕೂಡ ಹರ್ ಘರ್ ತಿರಂಗ ಅಂತ ಹೇಳಿ ಒಂದು ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನನು ಪ್ರತಿಯೊಬ್ಬರ ಮನಿ ಮ್ಯಾಗೂ ಧ್ವಜವನ್ನು ಹಚ್ಚುವ ಮುಖಾಂತರ ಹರ್ ಘರ್ ತಿರಂಗ ಆಚರಣೆ ಮಾಡ್ಬೇಕಂತ ಹೇಳಿ ಏನ್ ಕರೆ ಕೊಟ್ರು, ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟು ಪ್ರತಿಯೊಂದು ಹಳ್ಳಿಯಲ್ಲಿ ಆಗ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಹರ್ ಘರ್ ತಿರಂಗ ಸಲುವಾಗಿ ಇವತ್ತ ನಿನ್ನೆ ಹಿಡಿದು ಕೂಡ ಪ್ರತಿ ಎಲ್ಲ ವಿಜಯಪುರ ನಗರದಲ್ಲಿರುವಂತ ಪ್ರತಿ ಮೂರ್ತಿಗಳನ್ನು ಸ್ವಚ್ಛತಾ ಕಾರ್ಯಕ್ರಮ ಹಿಡ್ಕೊಂಡು ನಿನ್ನೆ ಅದನ್ನ ಮುಗಿಸಿ ಇವತ್ತ ಬೈಕ್ ರ್ಯಾಲಿ ಮುಖಾಂತರ ಒಂದು ವಿಶೇಷತೆ ಮಾಡ್ಬೇಕಂತ ಹೇಳಿ ಇವತ್ತು ಬೈಕ್ ರ್ಯಾಲಿ ಮಾಡಕತ್ತಿದ್ವಿ ಮತ್ತು ನಾಳೆ ಧ್ವಜಾರೋಹಣದ ಅಂಗವಾಗಿ ನಾಳೆ ಇಷ್ಟು ವಿಶೇಷತೆ ಮಾಡಿ 3 ದಿನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ನಮ್ಮ ವಿಜಯಪುರ ನಗರದಿಂದ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ। ಅದೇ ಮುಖಾಂತರ ಇವತ್ತ ಬೈಕ್ ರ್ಯಾಲಿ ಗಾಂಧಿ ಚೌಕ, ಸಿದ್ದೇಶ್ವರ ಗುಡಿ, ಅಹಿल्याबाई ಹೋಳ್ಕರ್ ಮೂರ್ತಿ ಹಿಡ್ಕೊಂಡು ಶಿವಾಜಿ ಸರ್ಕಲ್ ಹಿಡ್ಕೊಂಡು ನಾವೆಲ್ಲರೂ ಕೂಡ ಮಾಡಬೇಕು। ಅದರಾಗ ವಿಶೇಷತೆ ಅಂದ್ರೆ ಮಹಿಳೆಯರು ಕೂಡ ಭಾಗವಹಿಸಬೇಕಂತ ಹೇಳಿ ಈ ಸಾರಿ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಕರೆ ಕೊಟ್ಟಿದ್ವಿ। ಸಾಕಷ್ಟು ಜನರು ಬೆಂಬಲದಿಂದ ಇವತ್ತು ನಾವು ಬೈಕ್ ರ್ಯಾಲಿ ಮುಖಾಂತರ ಯಶಸ್ವಿಗೊಳಿಸ್ತೀವಿ। ಲಕ್ಷ್ಮಿ ಭಾಗಪ್ಪ ಕನ್ನೋಳಿ, ನಗರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷ। 77ನೇ ಸ್ವಾತಂತ್ರ್ಯೋತ್ಸವದ ಪರವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹರ್ ಘರ್ ತಿರಂಗ ಅನ್ನೋ ಕಾರ್ಯಕ್ರಮವನ್ನ ಆಚರಿಸಬೇಕಂತ ಹೇಳಿ ನಮಗೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ। ಅದರ ಮುಖಾಂತರವೇ ನಾವೆಲ್ಲರೂ ಇವತ್ತು ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಹರ್ ಘರ್ ತಿರಂಗ ಅಭಿಯಾನದ ಕುರಿತು ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ। ನಾವೆಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಮುಖಂಡರು ಎಲ್ಲ ಸೇರಿದಂತ ಎಲ್ಲರಿಗೆ ನನ್ನ ವಂದನೆಗಳು। ಈ ಮುಖಾಂತರ ನಾವೆಲ್ಲರೂ ಹೇಳಬೇಕಾದಂತ ಏನಂದ್ರೆ, ಪ್ರತಿಯೊಂದು ಮನೆಯಲ್ಲಿ ನಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಡು ನಾವು ತಿರಂಗವನ್ನ ಹಾರಿಸ್ಬೇಕಂತ ಹೇಳಿ ನಾನೊಂದು ಎಲ್ಲರಿಗೂ ಮನವಿಯನ್ನ ಮಾಡ್ಕೊತೀನಿ। ಅದೇ ತರನಾಗಿ ನಾವೆಲ್ಲರೂ ಸೇರಿ ಇದೇ 13, 14 ಮತ್ತು 15ನೇ ತಾರೀಕು ನಮ್ಮ ಮನೆಗಳಲ್ಲಿ ತಿರಂಗ ಧ್ವಜವನ್ನು ಹಾರಿಸಿ ನಮ್ಮ ಸ್ವತಂತ್ರ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ। ಧನ್ಯವಾದಗಳು। ಭಾರತ್ ಮಾತಾ ಕಿ ಜೈ। ಸ್ವಾತಂತ್ರ್ಯೋತ್ಸವದ 77ನೇ ವಾರ್ಷಿಕ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಬೃಹತ್ ಬೈಕ್ ರ್ಯಾಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ।
ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಒಂದು 3 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ಮನ್ ಕಿ ಬಾತ್ ನಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ನಮ್ಮ ಜೆ ಪಿ ನಡ್ಡಾ ಅವರು, ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರ ಸೂಚನೆ ಮೇರೆಯಂತೆ ಈ ಒಂದು 3 ಕಾರ್ಯಕ್ರಮಗಳನ್ನು, ಅಂದರೆ ಒಂದು ಮಹಾನ್ ವ್ಯಕ್ತಿಗಳ, ಸ್ವತಂತ್ರ ಹೋರಾಟಗಾರರಾಗಿ ಮಹಾನ್ ವ್ಯಕ್ತಿಗಳಾಗಿ ಅವರ ಪ್ರತಿಮೆಗಳು ಮತ್ತು ಸರ್ಕಾರಗಳನ್ನು ಸ್ವಚ್ಛ ಮಾಡುವುದು ಮತ್ತು ಹರ್ ಘರ್ ತಿರಂಗ, ಮನೆ ಮೇಲೆ ಒಂದು ತಿರಂಗವನ್ನು ಹಾರಿಸುವುದು ಮತ್ತು ಬೈಕ್ ರ್ಯಾಲಿ ಮುಖಾಂತರ ಜನಜಾಗೃತಿಯನ್ನು ಬೆಳೆಸುವುದು, ಅಂದರೆ ದೇಶ ಪ್ರೇಮವನ್ನು ಜಾಗೃತಿ ಮಾಡಿಸುವುದು. ಇವೆಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ನಾವು ನಮ್ಮ ತಿರಂಗವನ್ನು ಹಾರಿಸುವ ಮೂಲಕ ಯಶಸ್ವಿಯಾಗಿ ಈ ಒಂದು ಏನು 77ನೇ ಸ್ವತಂತ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಕರೆ ಕೊಟ್ಟಿದ್ದ ಕಾರಣ ನಾವೆಲ್ಲರೂ ಅವರ ಮಾರ್ಗದರ್ಶನದಂತೆ ಈ ಒಂದು ನಿನ್ನೆ ನಮ್ಮ ಎಲ್ಲ ಸರ್ಕಾರಗಳನ್ನು ಸ್ವಚ್ಛತೆ ಮಾಡಿ ಇವತ್ತು ನಮ್ಮ ತಿರಂಗ ಯಾತ್ರೆ ಮತ್ತು ನಾಳೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಮಾಡುವುದರ ಮುಖಾಂತರ ವಿಜಯಪುರ ನಗರದಲ್ಲಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹಿಳೆಯರಿಗೂ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಧನ್ಯವಾದಗಳು ಸ್ವಾಗತ ಕೋರುತ್ತಾ ನನ್ನ 2 ಮಾತುಗಳು. ಜೈ ಹಿಂದ್, ಜೈ ಕರ್ನಾಟಕ. भारतीय जनता पक्ष के जुड़े रहिएगा आपके अपने चैनल बीजापुर समय के साथ।